ಯಾರಿಗಿರು ಒಬ್ಬರೇ ಒಬ್ರು ಕಾಣಲ್ವಲ್ಲ. ಬಸ್ಮಕ್ಕ ಏನು ಮಾಡ್ತಾರಪ್ಪ ಒಳಗೆ? ಯಾಕೋ ಏನು ಮಾಡ್ತಿದ್ದೀಯ ಬಾರಕ್ಕ ಈ ಸೆಕೆಗೆ ಏನು ಇಟ್ಟತಕ್ಕ ಇನ್ನೇನು ಅಡುಗೆಗಿಲ್ವಂತ ಈ ಬಾ ಈ ಸೆಕೆಗೆ ಏನು ಮಾಡ್ತಾಯಿದ್ದೀಯ? ಯಾರಾದರೂ ಲಸ್ಮಕಾಯಿ ಅಂತ ಹೊರಗೆ ಕುಕ್ಕೆಂಬಂದು ಒಳಗೆ ಬಂದ್ರೆ ಬೇಡ ಮತ್ತೆ ಯಾರವರು ಅಲಕನೇ ರೇಣುಕಮ್ಮ ಒಳಗೆ ಬಂದರೆ ಬೇಡ ಬತ್ತೇನೆ ಹೊರಗೆ ಲಸ್ಮಕಾಯಿ ಅಂತಂದಂತೀಯ ಒಳಗೆ ಬಂದರೆ ಬೇಡ ಬತ್ತೆ ಬಾ ಕುಕ್ಕ ಬಾ ಯಾಕೆ ಬಂದೆ ಉಂಡು ಬಂದೆ ಅಲ್ಲೇನೆ? ಹ್ಞೂ ಕಣಕ್ಕ ಅಲ್ಲೇ ಉಂಡು ಬಂದೆ. ಬದನೆಕಾಯಿ ಬಜ್ಜಿ ನಾನು ಅಕ್ಕಿ ರೊಟ್ಟಿ ಸುಟ್ಟಿದ್ವಿ ತಿಂದು ಬಂದೆ. ಅದಕ್ಕೆ ನಾನು ಲಸ್ಮಕಾಯಿ ಐತೆನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ ಕಣಕ್ಕ. ಅಲ್ಲೇ ಉಂಡೇನು ಯಾಕೆ ಒಳಗೆ ಸೇರ್ಕೊಂಡಿದ್ದಿ ಪಾಟಿ ಸೆಕೆಗೆ ಒಳಗೆ ಹಂಗಿರ್ತೀಯಮ್ಮ. ನಾನು ಉಂಡು ಹೊರ ಕುಕ್ಕಣೈತೇನೆ ಅಂತಂದೇಳಿ ಬಂದಮ್ಮ ಮಾತೆ ಬದುಕೆಲ್ಲನ ಬದುಕು ಎಲ್ಲಿ ಕೊನೆ ನೀನು ಎಲ್ಲಿ ಮಾಡ್ತಾ ಇದ್ರೆ ಮಾಡ್ತಲೇ ಇರೋದೆ. ಹೆಣ್ಮಕ್ಳಿಗೇನು ಯಾವುದು ಮುಗೀತು ಅಮ್ಮಂಗಿಲ್ಲ, ಒಂದು ತಪ್ತಿಲು ಒಂದು ಇದ್ದೇ ಇರ್ತವೆ ಯಾತಾದ್ರೂ. ಎಲ್ಲಿ ಕೊನೆ ನಾವೇ ಬಿಡು ಮಾಡ್ಕೊಂಡು ಕೂಕೋಬೇಕಷ್ಟೇ. ನಾನು ಯಾರಿಲ್ವಲ್ಲ ಒಂದಿಟ್ಟು ಬದುಕಿತ್ತು ಕಸ ಗುಡಿಸಿ ಕೂಕಮ್ಮ ಅಂತಂದೇಳಿ ಬಾ ಕೂಕ ಬಾ. ಯಾಕ ತಲೆ ಹಂಗೆ ಕಡಿಯೋದು ಕಣಕ? ಯಾವುದೋ ಒಂದು ಮದುವೆ ಹೋಗಿದ್ದೆ, ಆ ಮದುವೆಗೆ ಏನಾರ ಹೋಗ್ಯಾನು ಹಾಕೊಂಡದವೇನಾ ತಲೆ ಹಂಗೆ ಬುಳು ಅಂಬೋದು. ಏನು ಬರೋ ಬಾಸಣಿಕೆ ಮನೇನೆಲ್ಲ ಉಡಿತೆ ಸಿಗಲಿಲ್ಲ ಕಣಕ. ನಿಮ್ಮ ಮನೆಗಿದ್ದೆ ಕೂಡ ಬಾಸ್ಕೊಂಡು ಕೊಡ್ತೀನಿ. ಸುಮ್ಕಿರಮ್ಮ ತಾಯಿ, ಈ ಕಾಲದಾಗ ಯಾರ ತಲೆಗೆ ಏನಿರ್ತ? ನಮ್ಮ ತಲೆಗೆ ಎಂದಿಲ್ಲ ತಾಯಿ. ಹೊರ ತುಂಬಿರು ಒಂದೇನು ಬೀಳಲ್ಲ. ನಿನ್ನ ತಲೆಗೆ ಎಲ್ಲಿದ್ದ ಬಂದಿದ್ದವು ಹೊಚ್ಕಟ್ಟಾಗೆ ಶಾಂಪ್ ಹಾಕೊಂಡು ತಲೆಗೆ ತೊಳ್ಕೊಂಡ್ರೆ ಏನಾಕೆ ಬೀಳ್ತಾವೆ? ಹೊಚ್ಕಟ್ಟಾಗಿದ್ದರೆ ಹೊಚ್ಕಟ್ಟ ತಲೆ 2-3 ಶಾಂಪ್ ಹಾಕೊಂಡು ತೊಳ್ಕೊಬೇಕು. ಬೆವರು ಇರುತ್ತಲ್ಲ ನೀಸ್ಗೆ ಬೀಳ್ತವೆ ಅಷ್ಟೇ. ಏನು ನಮ್ಮ ತಲೆಗೆ ಏನೂ ಬಿದ್ದಿಲ್ಲ ಏನಿಲ್ಲ. ನಾವು ಏನು ಬರೋ ಬಸಣಿಕೆನೂ ತಗೊಂಡಿಲ್ಲಮ್ಮ ತಾಯಿ. ನಮ್ಮನೆಗೇನೂ ಇಲ್ಲ. ಯಾಕ ಇಲ್ದಿದ್ರೆ ಊಟ ಮತ್ತು ತೀರನ ಒಂದು ಸುತ್ತು ಏನು ನೋಡಕ್ಕ ಹಾಗೆ ತಲೆ ಕಡಿತೈತೆ. ಹೋಗೇನು ಆಗಲ್ಲಿ ಮದುವೆಗಳು ಹೋಗಿದ್ವಿ ಲೈನ್ಗೆ ಮನ್ಕೊಂಡಿದ್ವಲ್ಲ, ಯಾರೋ ತಲೆಗಳು ಹಾಕೊಂಡಿರ್ಬೇಕು. ಹಂಗೆ ಕಡಿತೈತೆ ಅನ್ಬಿಟ್ಟು ಹಂಗೇನೆ ನೋಡಕ್ಕ ಹಂಗೇನೆ. ಸರಿ ಬಾ ನೋಡ್ತೀನಿ. ನನಗೆ ಇನ್ನೇನೆಲ್ಲ ಬದುಕೆಲ್ಲ ಆಗೈತೆ ಒಂದು ಸುತ್ತು ನೋಡ್ತೀನಿ ಅದೆಲ್ಲ ಇದಾವೇನು ಅಂತಂದೇಳಿ. ಹೋಗೇನು ಬೋಲ್ ಕಡಿತವೆ. ನೀವು ಯಾಕೆ ತಡಿ ನೋಡ್ತೀನಿ. ಒಂದೇ ಒಂದು ಕಾಣಲ್ಲಮ್ಮ ತಲೆ ಎಲ್ಲ ಹಂಗೆ ಬೆಳ್ಳಗೈತೆ ಹಂಗೇನೆ. ಈಗಿನ ಇದು ಮಾಡಿದ್ದಂಗೆ ಏನು ಇದ್ದಿದ್ರೆ ಬಸಣಿಕೆ ತಗೊಂಡು ಕೆರ್ಕೊಂಡಿದ್ರೆ ಬಹುದ್ರವು. ಹೋಗೇನಾದರೆ ಅವೇನು ದಪ್ಪಗಿರ್ತವೆ, ಜಲ್ದಿ ಬರ್ತವೆ ಹೋಗೇನಾದರೆ. ಹಂಗೆ ರಾತ್ರಿ ಎಲ್ಲ ನಿದ್ದೆ ಕೊಡಲಿಲ್ಲ. ಹಂಗೆ ಬುಳು ಅಂಬೋದು. ಸೀರ್ಗಿರೇನ ಇಕ್ಕಿ ಸಣ್ಣೇನ ಆಗ್ಯವೇನ ನೋಡ ಲಸ್ಮಕಾಯ. ಯಾತಾತು ಇಲ್ಲಮ್ಮ ಹಂಗೇನೆ ತೊಳೆದು ಮುತ್ತಾಗೈತೆ ತಲೆ. ಏನಿಲ್ಲ ಈಗ ಯಾರ ತಲೆಗೂ ಏನು ಬೀಳಲ್ಲ. ಒಟ್ಟು ಶಾಂಪು ಪಂಪು ಇಕ್ಕಿ ಸ್ನಾನ ಮಾಡ್ಕೊಂತಾರೆ. ಮೊದ್ಲರಂಗೆ ಮುಗ್ಗ ತತಾಕ ಇರಲ್ಲ. ಈಗೇನು ದಿನ ಬಿಡ್ತೀನ 2 ದಿನಕ್ಕೊಂದ್ಸಲಿ ವಾರದಾಗ 3 ಸಲ ಸ್ನಾನ ಮಾಡೋದ್ರಿಂದ ಏನಪ್ಪನೋ ಏನೋ ಬೀಳಲ್ಲ. ಒಬ್ಬೊಬ್ರು ತಲೆಗೆ ಹುಡುಗರು ಪಡುಗರು ಉಚ್ಚೆ ಪಚ್ಚೆ ಒಯ್ಕೊಂತಾವಲ್ಲ ಅವು ನೀಸ್ಗೆ ಬೀಳ್ತವೆ. ನಿಂಗಮ್ಮರ ಹುಡುಗರ ತಲೆಗೆ ಹಂಗೆ ಯಾವ ಕಾಲದಾಗೂ ಬೀಳ್ತಾವೇನು? ಅಚ್ಚುಕಟ್ಟಾಗಿ ನೀರು ಒಯ್ಕೊಂಬಲ್ಲ, ಬಟ್ಟೆ ಬರೆ ಒಕ್ಕಮಲ್ಲ. ಹಂಗಾಗಿ ಆ ನೀಸ್ಗೆ ಬಿದ್ದಿರ್ತಾವೆ ಅರ್ತಿರ್ತಾವೆ ಹಂಗೇನೆ. ಯಾವಾಗನ ನುಣ್ಣು ತಲೆ ಬಸ್ಕೊಂಡು ನಿಂತಿರ್ತಾವೆ ಹುಡುಗರು ಮೇಲೆ ತೇಲಿರ್ತಾವೆ ಹಂಗೇನೆ. ಸೀರಂತೂ ಬೆಳ್ಳ ಹುಚ್ಚಿರ್ತವೆ. ನ್ಯಾಯವಾಗಿ ಸ್ನಾನಗಿನ ಮಾಡ್ಸಲ್ಲ ಅವರಮ್ಮಯ್ಯ. ಅವಿಟ್ಕೊಂಡು ತಲೆ ಬಸ್ಕೊಂಡು ಹೋಗ್ತಾವೆ ಅಚ್ಚುಕಟ್ಟಾಗಿ ನೋಡೋಕ್ಕಾಗಲ್ಲ ಕಣಮ್ಮ ಹಂಗೇನೆ. ಈಟ ತಕ್ಕ ನೋಡಿದೆ ಒಂದೇ ಒಂದು ಸೀರು, ಒಂದೇ ಸಣ್ಣೇನಾಗಲಿ ಒಂದು ದೊಡ್ಡೇನಾಗಲಿ ಒಂದು ಇಲ್ವೇ. ಹಂಗೆ ಬುಳು ಅಂಬುತ್ತೆ. ಇಲ್ಲಿ ನೋಡು ಕಳಗುಣಿಕೆಗೆ ಮೇಲಿಂದ ನೋಡ್ಕೊಂಬಂದಂಗೆ ಕೆಳಕ್ಕೆ ಇಳಿತವೆ. ನಿಧಾನಕ್ಕೆ ನೋಡು ಯಾಕ. ಇಲ್ಲ ಹೇಳು. ಎಲ್ಲೋ ಒಂದೊಂದು ಬಿಳೆ ಕೂದಲು ಇದ್ದಾವೆ, ಅದಕ್ಕೆ ಎಲ್ಲ ಕಡ್ದೈತೆ. ಕುಕ್ತಿನಮ್ಮ ನಾನು ಗನವಾಗಿ ಹಂಗೇನೆ. ಕಣಕ ಹಂಗೇನೆ ನಚ್ಕದಂಗೆ ಆಗುತ್ತೆ. ಕುಕ್ಕಿರೆ ಹಂಗೆ ತೂಗುಡ್ಕೆ ಬಂದಂಗೆ ಆಗುತ್ತೆ. ನೋಡು ಎಲ್ಲೋ ಒಂದು ಏನಿರುತ್ತೆ, ಇಲ್ದಲೇ ಏನೂ ಕಡಿಯೋದಿಲ್ಲ. ಕುಕ್ಕೆಯಿಂದ ಹಂಗೇನೆ. ಇನ್ನು ಯೋಟತ್ ನೋಡೋಣ ಒಂದೇ ಒಂದಿಲ್ಲ ಹಂಗೇನೆ. ಮೊದಲಿನ ಕಾಲದಾಗೆ ಹಂಗೆ ಭಯಾಗಿ ನೀರು ಬರೋ ಹಂಗಿರವಮ್ಮ. ಹಂಗೇನೆ ನೋಡಿರಿ ಒಮ್ಮಕ್ಕಾಗ್ತಿರ್ಲಿಲ್ಲ. ಎಲ್ಲೋ ಒಂದೊಂದಿದ್ರೆ ನೋಡ್ಬೋದು ಇರಿಬೋದು. ಸೀರು ನೋಡೋಕ್ಕೆ ಸೀರಿಯಾಗಿರುತ್ತೆ. ಎಲ್ಲೋ ಒಂದೊಂದಿದ್ರೆ ಪೂಟ ಸ್ಯಾನೇನು ಹತ್ತಿದ್ದು ಸ್ಯಾನೆ ಏನಿದ್ರೆ ಹಂಗೆ ಭಯಕ್ಕೆ ಕಕ್ಕು ನೀರು ಬಂದಂಗಾಗುತ್ತೆ. ನೋಡೋಕ್ಕಾಗಲ್ಲ ಹಂಗೇನೆ. ಉಂಕಣಂತ ಹುಡುಗರ ತಲೆಗೆ ಸೀರೆಗೆ ತಕ್ಕ ಸೀರಳು ಹಂಗೇನೆ ಹಿಂಗೆ ಇರ್ದಿರ್ದು ಚಟಪುಟ್ಟು ಅಂಬ ಹಂಗೇನೆ. ಸರಿಯಾಗಿ ನೋಡ್ಕೊಂಬಲ್ಲ ಹುಡುಗರನ್ನ. ತಲೆನೇ ಸರಿಯಾಗಿ ಬಾಸಲ್ಲ. ಭಾನುವಾರ ದಿನ ಮನೆ ತೆಗಿದ್ದಾಗ ನಾನು ಸ್ನಾನಗಿನ ಮಾಡಿಸಿ ಅಚ್ಚುಕಟ್ಟಾಗಿ ನೋಡ್ಕೊಂಬಲ್ಲ. ದುಂಡಿಗೆ ಆಗ್ತವೆ. ತಲೆ ತುಂಬ ಎಣ್ಣೆ ಹಚ್ಚಿ ಎದತ್ನಾಗ ಕೆರೆದು ಬಿಟ್ರೆ ಏನು ಬರೋ ಪಸಣಿಕೆಗೂ ಸೀರುಂಗೆಗೂ ಎಲ್ಲನ ಅಚ್ಚುಕಟ್ಟಾಗ್ತವೆ. ಅವು ಯಾತ್ರವನ್ನ ಕಾಕ್ಮರಿ ಬೀಜ ಯಾತ್ರವನ್ನ ತಂದು ಹಚ್ಚ ನಂಬಲ್ಲ. ಹಂಗೆ ಮ್ಯಾಲೇ ತೇಲಿರ್ತವೆ. ನಾನು ಹಂಗೆ ಕಣ್ತಾಯಿ ನೋಡಿದ್ದೆ ಒಂದಿನ. ನುಣ್ಣು ತಲೆ ಬಸ್ಕೊಂಡು ನಿಂತಿದ್ಲು ಸ್ಕೂಲ್ಗೆ ಹೋಗೋಕೆ. ಮೇಲೆ ತೇಲಿರೋ ಒಂದೊಂದು ಏನು ಇವು ಏನು ಹಿಂದಿನ ಕಾಲದಾಗೆ ಅಕ್ಕ ತಂಗಿಯನ್ನ ಅಗಲಿಸ್ತಾವಂತೆ. ಅಕ್ಕ ಶ್ರೀಮಂತ ಆಗಿದ್ಲಂತೆ, ತಂಗಿ ಬಡವಾಗಿದ್ಲಂತೆ. ಆ ತಂಗಿ ಓದ್ಲಂತ ಅಕ್ಕನ ಮನೆಗೆ. ಅವ್ರ ಅಕ್ಕ ಏನಂದ್ಲಂತೆ, ಒಂದು ಸುತ್ತು ಏನು ನೋಡು ಎಂತಂದಂದ್ಲಂತೆ. ನೋಡು ಹಾಲನ್ನು ಇಕ್ತೀನಿ ಎಂತಂದಂದ್ಲಂತೆ. ಬಿಡತ್ತ ಉಮ್ತೀನಲ್ಲ ಅಂತಂದೇಳಿ ಹಾಲನ್ನ ಇಷ್ಟಪಟ್ಟು ನೋಡಿದ್ಲಂತೆ. ಒಂದು ಇಲ್ಲ ಅಂದ್ಲಂತೆ. ಒಂದಿಲ್ಲ ಅಂತಿದ್ದಂಗೆ ಸರಿ ಬಿಡು ಇಲ್ದಿದ್ರೆ ಹೊಟ್ಟೆ ಗೊತ್ತು ಅಂತಂದೇಳಿ ಸುಮ್ಕದ್ಲಂತೆ. ಇದ್ರಂತೂ ಹುಡುಕಿ ನೋಡ್ತಾರೆ. ಮೇಲ್ದಿದ್ದೇನೇನು ಹುಡುಕಿ ಕೊಡ್ತಾಳಕ್ಕ.
ಇದ್ರೆ ಹುಡುಕಿನ ಕೊಡ್ಬೋದು. ಈಗ ನನ್ನ ತಲೆ ನೋಡಿ ನೀನು ಇದ್ರಂತ ನೋಡ್ಬೋದು. ಇಲ್ಲವೇ ಇಲ್ಲ ಒಂದೇ ಒಂದಿಲ್ಲ ಬೆಳ್ಳಗೈತೆ ಅಂತಂದಂದೆ. ಅಲ್ಗೂ ನಾನು ಹಿಂಗೆ ಕೂದಲು ಎಲ್ಲ ಬಾಗ್ ಮಾಡಿ ಕುಕ್ಕಕ್ಕ ಅಂದೆ. ಕಳಗುಂಟೆಗೆ ಹೇಳ್ಕೊಂಡಿರ್ತವೆ ನೋಡು ಅಂದೆ. ಒಂದೇ ಒಂದಿಲ್ಲ ಅಂದೆ ನೀನು ಬಿಡ ಕೂದಲು ಕಡಿತಾವೇನ ಅಂತಂದೇಳಿ ಏನು ಮಾಡೋಕ್ಕಾಗುತ್ತೆ ಇಲ್ದಿದ್ದ. ಅಯ್ಯೋ ಅಷ್ಟಕ್ಕೆ ಸುಮ್ಮನಾಗಿಲ್ಲ ಅವಳು. ತಿರ್ಗಾ ಹಾಲನ್ನು ಇಕ್ಕಿದ್ಲಂತೆ. ಹಾಲನ್ನು ಇಕ್ಕಿ ಒಳಕ್ಕೆ ಹೋದ್ಲಂತೆ. ಒಳಕ್ಕೆ ಹೋದಾಗ ಏನು ಮಾಡ್ತಂತೆ, ಒಂದೇ ಒಂದು ಹಿಂಗೆ ಹುಳು ಅಂತ ಒಂದು ಕಿವಿ ಸಂದೆಗ ಎಲ್ಲ ಒಂದು ಸಿಕ್ತಂತೆ. ಆವಾಗ ಏನು ನೋಡಂದ್ರು ನೋಡ್ಲಿಲ್ವಲ್ಲ ನೀನು ಈಗ ಏನು ಸಿಕ್ತು ಅಂತಂದೇಳಿ ಈಕಿರ ಹಾಲನ್ನೇ ಕಿತ್ಕೊಂಡಿದ್ಲಂತೆ. ಹಂಗೆ ಅಂತ ಹೇಳಿ ನಮ್ಮ ಅಜ್ಜರು ನಮಗೆ ಕತೆನೇ ಹೇಳ್ತಿದ್ರು. ನಿನ್ನ ತಲೆಗೆ ಒಂದೇ ಬಂದಿಲ್ಲಮ್ಮ ಬಿಡು. ಏನೋ ನೋಡೋಕ್ಕೂ ಬೇಜಾರವೇ. ನನಗೂ ಕೈಯೆಲ್ಲ ನೋಯ್ತವೆ. ಇಲ್ಲ ಜಡೆ ಕಟ್ಕೊಂಡು ಹೋಗಿನ. ಸರಿ ಕಣಕ ಹೋಗ್ತೀನಿ ನಾನು. ಯಾವರಾನ ಬಂದರೆ ಮೊದಲು ಪಿಪ್ಪಿ ಬ್ಯಾಚಣಿಕೆರು ಮಸ್ತಾಗಿ ಬರೋರು ತಾಂತಿದ್ದೆ. ಬಂದರೆ ಒಂದು ತಾಂಡಿಕ್ಕಿಬೇಕು ಯಾವಾಗಾನ ಹಿಂಗೆಲ್ಗಾನ ಹೋದಾಗ ಬಿದ್ದಾವ ನೋಡಿ ಬೇಕಾರೆ ಕೇಳ್ಕೊಬೋದತ್ಲಾಗತ್ತ. ಒಂದು ತಾಂಡಿಕೆನ ಯಾರಿಗಾನ ಕೊಡ್ಬೋದತ್ಲಾಗತ್ತ. ಹೋಗ್ತೀನಿ. ಬಾರಮ್ಮನಿ ಲಸ್ಮಕ್ಕ ಎಲ್ಲಿಗೂ ಇದ್ದೆ. ಬಾರಮ್ಮನಿ ಬಾರಮ್ಮನಿ ಕೂಕೊಂಡು ಈ ಬಿಸಿಲು ಹಾಗೆ ಏನು ಮಾಡೋಕೆ ಹೋಗ್ತೀಯಮ್ಮ? ಯಾಕೆ ಮಾಡೋದು ನಿಂಗದಿ ಯಾಕೆ ಮಾಡೋಕ್ಕಾಗಲ್ಲ. ಈ ಬಿಸಿಲಿಗೆ ಹೊತ್ಕೊಂಡು ಮೂವ್ ಮಾಡಂಗಿದ್ರೆ ದೇಶಕ್ಕೆಲ್ಲ ಹೋಗ್ಬೇಕು. ಯಾತನ ಬತ್ತಿ ಹೋಗಿದ್ರೆ ಯಾತಿಲ್ಲ. ನಾನು ಕೂಕೊಂಡಿದ್ದೆ ಮನೆ ತೆಗಿ. ಆಗ ಅವಳು ರೇಣುಕಮ್ಮ ಬಂದಿದ್ಲು. ಓದ್ಲು ಮಂತಕ್ಕೆ. ನಾನು ಅದಕ್ಕೆ ನಿಂತಕ್ಕೆ ಬಂದಿಲ್ಲ. ಕೂಕೊಂಡಿರ್ತೀಯ ಆರಾಮಾಗಿ ಮಾತಾಡ್ಕೊಂಡು ಹೋಗೋಣ ಅಂತಂದೇಳಿ ಬಂದೆ. ಯಾಕೆ ಬಂದಿದ್ಲ ಅವಳು? ಯಾಕೆ ಇಸ್ಕೊಳಕ್ಕೆ ಬಂದಿದ್ಲ? ಯಾತನ ಇಸ್ಕೊಳಕ್ಕೆ ಬಂದಿಲ್ಲ ಕೊಡಕ್ಕೆ ಬಂದಿದ್ಲ? ಯಾಕೆ ಕೊಡ್ತಾಳೆ ಅವಳು? ಯಾಕೆ ಕೊಡ್ತಾಳೆ? ಯಾತದು ಕೊಡಲ್ಲ. ಯಾತ ತಲೆಗೆ ಯಾತವ ಏನು ಬಿದ್ದಿದ್ದಾವೆ. ಮದುವೆ ಹೋಗಿದ್ದೆ ಅಲ್ಲೆಲ್ಲ ತಲೆಲ್ಲ ಬುಳು ಅಂಬತೈತೆ. ಬಾಚಣಿಗಿದ್ರೆ ಕೊಡು ಅಂತಂದೇಳಿ ಬಂದಿದ್ಲು. ಬಾಚಣಿಗಿಲ್ಲ ಅಂಬತ್ಗೆ ಬಾರಕ್ಕೆ ಒಂದು ಸುತ್ತ ನೋಡು ಅಂತಂದು ನಾನು ಹಂಗಿಲ್ಲ ಅಂಬನಂತಂದೇಳಿ ಸುಮ್ಮನೆ ಚೆನ್ನಾಗಿ ಅವತ್ತು ಹಿಂಗೆ ನೋಡಿ ಯಾತ್ರವಿಲ್ಲ ಅಂತಂದೇಳಿ ಕಳಿಸ್ದೆ. ಈಗ ಯಾರಿಗೆ ನಿಂತಾರೆ ಬಾಚಣಿಗೆ ನೈಚ್ಕಟ್ಟಾಗಿ ನೀರು ಹಾಕ್ಯಮೇಲೆ ಒಂದು 2-3 ಶಾಂಪು ಹಾಕಿ ನೈಚ್ಕಟ್ಟಾಗಿ ನೀರು ಹಾಕ್ಯಂಡು ವಾರದಾಗ 2-3 ಸಲ ನೀರು ಹಾಕ್ಯಂಡು ಯಾಕೆ ಏನು ಬೀಳ್ತಾವೆ ಏನು ಬಿದ್ದವಂತೆ. ಯಾರ್ಯಾರ ತಲೆಗೂ ಏನು ಬಿದ್ದವೆ ಎಂಬುದು ನೋಡಿಲ್ಲಮ್ಮ. ಇವಳೆಲ್ಲಿ ಏನು ಬಿದ್ದವೆ ಅಂತಂದಂತಾಳೆ. ಹೊಚ್ಕಟ್ಟಾಗಿ ಇಲ್ದಿದ್ರೆ ಏನು ಬೀಳ್ತವೆ ಹೇಳು. ಅವು ಏನು ಇರ್ತವೆ ಈ ಕಾಲದಾಗ ಯಾರು ನೋಡ್ತಾರ್ತಾವೆ. ನೀನು ಹೆಂಗೆ ನೋಡಿ ಕಳಿಸಿದ್ದೆ ಬಿಡು. ಒಬ್ಬೊಬ್ಬರು ತಲೆಗೆ ಹಂಗೇನು ಭಯ ನೀರು ಬರೋಂಗಿರ್ತವೆ. ಸುಮ್ಕಿರೋದೇ ಬಾಚಿಗೆ ತಂದು ಕೆರ್ಕೊಂಡು ಹೋಗೇನಾದ್ರೆ ನಾವೇನು ಬಂದುಬಿಡ್ತವೆ. ನೆಚ್ಕೊಂಡು ತಲೆ ಭಾಷೆ ಅಂದರೆ ದುಂಡಗಾಗಿದ್ದರೆ ಬದುಕ್ತವೆ. ಅದಕ್ಕೆ ಏನಾನು ಬದುಕಿದ್ರೆ ಬರೋದವಳು ಕೊಡೋಕ್ಕಲ್ಲ ಬಂದಿರೋದು. ಅವಳು ಯಾತನ ಬದುಕಿದ್ರೆ ಬರ್ತಾಳೆ. ನೀನು ಯಾಕೆ ನೋಡೋಕೆ ಹೋಗಿದ್ದೆ? ನನಗೆ ಬರೋಲ್ಲ. ನಾನೆಂದು ನೋಡಿಲ್ಲ ತಾಯಿ. ಯಾರ ತಲೆ ನಮಗೆ ನೋಡಿಲ್ಲ ಅಂತಂದೇಳಿ ಅಂಬಕ್ಕಿಲ್ಲ. ಸುಮ್ಮನೆ ಯಾಕೆ ನೋಡೋಕೆ ಹೋದೆ? ಅವಳೇನು ನೋಡ್ತಾ ಇದ್ರೆ ನಾನು ತಗೊಂಡು ಒಂದಿನ 2 ದಿನ ಬಂದು ಕೂಕೊಂಡು ಅವಾಗ ನಮ್ಮ ಅಜ್ಜ ಬೈದ. ಇಲ್ಲಿ ಮನೆ ಪಕ್ಕಲಾಗ ಹಿಂಗೆ ಏನು ನೋಡ್ಕೊಂಡು ಕುಕ್ಕ ಕಣ್ಕಮ್ಮಲ್ಲ ಅಂತಂದೇಳಿ ಅಂದು ಸುಮ್ಕಾಗಲ್ವಿ ಅಂತಂದೇಳಿ ನಮ್ಮ ಅಜ್ಜ ಬೈದ. ಅದಕ್ಕೆ ನಾನು ಅವಾಗ ನಿಂತನ ನನಗೆ ಕಾಣಲ್ಲ ಕಣಮ್ಮನೆ ಎಂಬಕ್ಕೆ ನಿಂತಕ್ಕೆ ಬಂದದಾಳೆ. ಯಾರು ಮಾಡ್ತಾರೆ ಬದುಕು ಬಿಟ್ಟು ಬಾಳ್ಬಿಟ್ಟು ಅವ್ರ ಮನೆಯವ್ರನ್ನೇ ಯಾರು ಕೊಟ್ಟು ನಾನು ನೋಡಿಸಿ ಮಾಡೋದು. ಕಂಡರ್ ತಕ್ಕೆ ಬುತ್ತಲೆ ಬದುಕು ಬಾಳು ಮಾಡೋ ಬಿಟ್ಟು ತಲೆನೇ ನೋಡ್ಕೊಂಡು ಕುಕ್ಕಂತಾರೆ. ತಲೆಯಕ್ಕೆ ಕೈ ಕಾಕಾಗಲ್ಲ. ಸುಮ್ಕಿರ ತಂಟಿಸ್ತೈತೆ ಹಂಗೇನೆ. ಹೊಚ್ಕಟ್ಟಾಗಿ ನೀರು ಹಾಕಿ ಮಲ್ಲ ಪಾರಕ್ಕೆ ಮಲ್ಲ ಹಂಗೆ ನಾನು ಹಿಂಗೆ ಮೇಲೆ ಹಿಂಗೆ ಒಂದು ಅದೇ ಕಳಿಸ್ತೀವಿ. ಯಾರು ನೋಡ್ತಾರೆ? ಹೊಚ್ಕಟ್ಟಾಗಿ ನೀರು ಹಾಕಿ ಮಲ್ಲ ತಲೆ ಹಂಗೆ ಅಂಟಿಸ್ತಿರುತ್ತೆ. ವಾರಾದರೂ ನೀರು ಹಾಕಿ ಮಲ್ಲ ಬೆವ್ರಿಗೂ ಅದಕ್ಕೂ ವಾಸನೆ ಬರ್ತೈತಿ. ನಾನು ಸುಮ್ಮನೆ ಆ ಥರ ಇಲ್ಲಮ್ಮ ತಲೆ ಬೆಳ್ಳಗೈತೆ ಅಂತಂದೇಳಿ ಚೆನ್ನಾಗಿ ಹಿಂಗೆ ನೋಡಿ ಅದೇ ಕಳಿಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಒಳ್ಳೆಗೆ ಆ ಥರ ಏನಪ್ಪಾನು ನೋಡಬೇಕು ಅಂತಂದರೆ ಹೋಗಿ ಇವಾಗ ಯಾರು ತಲೆಗೆ ನೋಡೋರಿಲ್ಲ ಅಂತಂದು ಹೇಳಂತಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೂ ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.